ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ 2026ರ ವರುತಿನಿ ಏಕಾದಶಿಯ ಯಾವ ದಿನದಂದು ಆಚರಿಸುತ್ತಾರೆ, ಏಕಾದಶಿ ವೃತ್ತದ ಶುಭ ಮುಹೂರ್ತ, ಪೂಜೆಯ ವಿಧಾನ, ಮಂತ್ರ ಮತ್ತು ಮಹತ್ವದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವರುತಿನಿ ಏಕಾದಶಿ ವೃತ್ತವನ್ನು ಚೈತ್ರ ಮಾಸದ ಕೃಷ್ಣ ಪಕ್ಷದ 11ನೇ ದಿನದಂದು ಆಚರಿಸಲಾಗುತ್ತದೆ. ವರುತಿನಿ ಏಕಾದಶಿ ವೃತ್ತವನ್ನು ಪಾಲಿಸುವುದರಿಂದ ಪಾಪಗಳು ಕಳೆಯುವುದು, ವಿಷ್ಣುವಿನ ಆಶೀರ್ವಾದ ಲಭಿಸುವುದು ಎನ್ನುವ ನಂಬಿಕೆ ಇದೆ. ವರುತಿನಿ ಏಕಾದಶಿ ವೃತ್ತವನ್ನು ಯಾವ ದಿನ ಆಚರಿಸಬೇಕು? ವರುತಿನಿ ಏಕಾದಶಿ ವೃತ್ತದ ಶುಭ ಮುಹೂರ್ತ, ಪೂಜೆ ವಿಧಾನ, ಮಂತ್ರ ಮತ್ತು ಮಹತ್ವ ಹೀಗಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ವಿಷ್ಣು ದೇವನನ್ನು ಪೂಜಿಸಲು ಏಕಾದಶಿ ವೃತ್ತವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ವಾಸ್ತವವಾಗಿ ಪ್ರಪಂಚದಾದ್ಯಂತದ ವಿಷ್ಣು ಭಕ್ತರು ಏಕಾದಶಿ ವೃತ್ತದ ದಿನದಂದು ವಿಷ್ಣು ದೇವನನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವೃತ್ತವನ್ನು ಕೂಡ ಆಚರಿಸುತ್ತಾರೆ. ವಿಷ್ಣು ದೇವನ ಆಶೀರ್ವಾದವು ನಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಪಾಪ ಕರ್ಮಗಳನ್ನು ತೆಗೆದುಹಾಕುತ್ತದೆ, ನಕಾರಾತ್ಮಕ ಶಕ್ತಿಯನ್ನು ಮತ್ತು ದುಷ್ಟತನವನ್ನು ನಾಶ ಮಾಡುತ್ತಾನೆ. ಒಂದು ವರ್ಷದಲ್ಲಿ ಬರುವ 24 ಏಕಾದಶಿ ವೃತ್ತಗಳಲ್ಲಿ ವರುತಿನಿ ಏಕಾದಶಿ ವೃತ್ತವು ಆಳವಾದ ದೈವಿಕ ಮಹತ್ವವನ್ನು ಹೊಂದಿದೆ. ಈ ಪವಿತ್ರ ದಿನವು ಭಗವಾನ್ ವಿಷ್ಣುವನ್ನು, ವಿಶೇಷವಾಗಿ ಅವನ ವಾಮನ ಅವತಾರವನ್ನು ಪೂಜಿಸಲು ಮೀಸಲಾಗಿರುತ್ತದೆ. ಭಕ್ತರು ಉಪವಾಸಗಳನ್ನು ಆಚರಿಸುತ್ತಾರೆ ಮತ್ತು ಆಶೀರ್ವಾದ ಮತ್ತು ಪಾಪಗಳಿಂದ ವಿಮೋಚನೆ ಪಡೆಯಲು ಆಚರಣೆಗಳನ್ನು ಮಾಡುತ್ತಾರೆ. ವರುತಿನಿ ಏಕಾದಶಿ ವೃತ್ತಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳನ್ನು ನೋಡೋಣ. ವರುತಿನಿ ಏಕಾದಶಿಯ ಮಹತ್ವವೇನು ಅಂತ ನೋಡೋದಾದರೆ, ಏಕಾದಶಿಯು ವಿಷ್ಣುವನ್ನು ಪೂಜಿಸಲು ಅತ್ಯಂತ ಪವಿತ್ರವಾದ ದಿನವಾಗಿದೆ. ವರುತಿನಿ ಏಕಾದಶಿ ದಿನದಂದು ಭಕ್ತರು ಈ ಶುಭ ದಿನದಂದು ಕಠಿಣ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾರೆ. ಅವರು ಈ ಶುಭ ದಿನದಂದು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡುತ್ತಾರೆ. ಉಪವಾಸ, ಸ್ವಯಂ ಶಿಸ್ತು ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಈ ದಿನವೆಂದು ಶುಭವೆಂದು ಪರಿಗಣಿಸಲಾಗುತ್ತದೆ. ಧ್ಯಾನ ಮಾಡಲು, ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಲು ಮತ್ತು ಭಗವಂತನಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸಲು ಇದು ಪ್ರಬಲ ದಿನವಾಗಿದೆ. ಏಕಾದಶಿ ವೃತ್ತವು ನಮ್ಮ ದೇಹವನ್ನು, ಮನಸ್ಸನ್ನು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ. ಏಕಾದಶಿಯ ದಿನದಂದು ಕೇವಲ ಉಪವಾಸದ ಬಗ್ಗೆ ಅಲ್ಲ, ಆದರೆ ಅನೇಕ ವಿಷಯಗಳಿಂದ ದೂರವಿರುವುದು ಮತ್ತು ಸಮತೋಲನವನ್ನು ಕಾಯ್ದುಕೊಳ್ಳುವುದು, ಅಂದರೆ ನೀವು ನಿಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣ ಹೊಂದಿರಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ. ಈ ಮಂಗಳಕರ ದಿನದಂದು ನೀವು ಆಹಾರ, ಕೆಟ್ಟ ಮಾತುಗಳು, ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು. ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಆಸೆಗಳನ್ನು ನಿಯಂತ್ರಿಸಬೇಕು. ಈ ಉಪವಾಸವು ತುಂಬ ಶಕ್ತಿಶಾಲಿಯಾಗಿದ್ದು, ಅದು ನಿಮ್ಮ ಎಲ್ಲ ಹಿಂದಿನ ಕರ್ಮಗಳು, ಪಾಪಗಳು ಮತ್ತು ಕರ್ಮದ ಹೊರೆಗಳನ್ನು ತೆಗೆದುಹಾಕುತ್ತದೆ. ಇನ್ನು ವರುತಿನಿ ಏಕಾದಶಿಯ ಶುಭ ಮುಹೂರ್ತವನ್ನು ನೋಡೋದಾದರೆ, ವರುತಿನಿ ಏಕಾದಶಿ ದಿನಾಂಕ 2026 ಏಪ್ರಿಲ್ 13 ಸೋಮವಾರದಂದು ಬಂದಿದೆ. ಏಕಾದಶಿ ತಿಥಿ ಪ್ರಾರಂಭವಾಗುವುದು ಏಪ್ರಿಲ್ 13 ಸೋಮವಾರ ಮಧ್ಯರಾತ್ರಿ 1:06ರಿಂದ. ಏಕಾದಶಿ ತಿಥಿ ಮುಕ್ತಾಯವಾಗುವುದು ಏಪ್ರಿಲ್ 14 ಮಂಗಳವಾರ ಮಧ್ಯರಾತ್ರಿ 1:08ರವರೆಗೆ. ಏಕಾದಶಿಯ ಅಮೃತ ಸಮಯ ಏಪ್ರಿಲ್ 13 ಸೋಮವಾರ ಬೆಳಿಗ್ಗೆ 5:58ರಿಂದ 7:34. ಏಕಾದಶಿಯ ಶುಭ ಸಮಯ ಏಪ್ರಿಲ್ 13 ಸೋಮವಾರ ಬೆಳಿಗ್ಗೆ 9:10ರಿಂದ 10:46. ಪಾರಣ ಮುಹೂರ್ತ ಏಪ್ರಿಲ್ 14 ಮಂಗಳವಾರ ಮುಂಜಾನೆ 6:54ರಿಂದ 8:31ರವರೆಗೆ. ಪಾರಣ ಹರಿವಾಸರ ಸಮಯ ಏಪ್ರಿಲ್ 14 ಮಂಗಳವಾರ ಮುಂಜಾನೆ 6:54ಕ್ಕೆ. ಇನ್ನು ವರುತಿನಿ ಏಕಾದಶಿಯ ಪೂಜೆ ವಿಧಾನವನ್ನು ನೋಡೋದಾದರೆ, ವರುತಿನಿ ಏಕಾದಶಿ ವೃತ್ತದ ದಿನದಂದು ಮುಂಜಾನೆ ಬೇಗ ಎದ್ದು ನಿಮ್ಮ ಮನೆಯನ್ನು, ವಿಶೇಷವಾಗಿ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಈ ದಿನ ನೀವು ಪವಿತ್ರ ಸ್ನಾನ ಮಾಡಬೇಕು. ಪೂಜೆ ಮಾಡುವ ಸ್ಥಳದಲ್ಲಿ ವಿಷ್ಣುವನ್ನು, ಕೃಷ್ಣನನ್ನು ಅಥವಾ ಬಾಲಗೋಪಾಲನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಅಭಿಷೇಕವನ್ನು ಮಾಡಬೇಕು. ಈ ವಿಗ್ರಹಗಳನ್ನು ಸುಂದರವಾದ ಬಟ್ಟೆ ಮತ್ತು ಹೂವಿನ ಹಾರದಿಂದ ಅಲಂಕರಿಸಬೇಕು. ವಿಗ್ರಹ ಅಥವಾ ಫೋಟೋಗೆ ತಿಲಕ ಹಚ್ಚಿ ಮುಂದೆ ದೇಸಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ದೇವರನ್ನು ಆವಾಹನೆ ಮಾಡುವುದಕ್ಕಾಗಿ ವಿಷ್ಣು ಮಂತ್ರಗಳನ್ನು ಪಠಿಸಬೇಕು. ಸಂಜೆ ಕೂಡ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಿ ಆರತಿ ಮಾಡಬೇಕು.
ಉಪವಾಸ ವ್ರತ ಮಾಡುವಾಗ ಸಂಕಲ್ಪ ಮಾಡಿಕೊಳ್ಳಬೇಕು. ಮೊದಲಿಗೆ ನಿಮಗೆ ಎಷ್ಟು ಹೊತ್ತು ಆಗುತ್ತೆ ಅಷ್ಟು ನೋಡಿಕೊಂಡು ನೀವು ಎಷ್ಟೊತ್ತು ಉಪವಾಸದ ಸ್ಥಿತಿಯಲ್ಲಿ ಇರ್ಬೋದು ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ. ಅದನ್ನು ತಿಳ್ಕೊಂಡು ನೀವು ಉಪವಾಸದ ಸಂಕಲ್ಪ ಮಾಡಬೇಕು. ಮಧ್ಯಾಹ್ನದವರೆಗೂ ಉಪವಾಸ ಮಾಡುತ್ತೇನೆ, ಇಲ್ಲ ಸಂಜೆವರೆಗೂ ಮಾಡುತ್ತೇನೆ, ಇಲ್ಲ ಹಾಲು ಹಣ್ಣು ತಿಂದು ಉಪವಾಸ ಮಾಡುತ್ತೇನೆ, ನಿರಾಹಾರ ಉಪವಾಸ ಮಾಡುತ್ತೇನೆ, ಇಲ್ಲ ಮರುದಿನ ಪಾರಣ ಸಮಯದವರೆಗೂ ಉಪವಾಸ ಮಾಡುತ್ತೇನೆ ಅಂತ ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಉಪವಾಸದ ವ್ರತವನ್ನು ಪ್ರಾರಂಭಿಸಬೇಕಾಗುತ್ತೆ. ನೀವು ಎಷ್ಟೊತ್ತು ಇರೋಕ್ಕಾಗುತ್ತೆ ಅಷ್ಟೊತ್ತು ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ದೇವರ ಮುಂದೆ ಹೇಳಿಕೊಂಡು ನೀವು ಪೂಜೆಯನ್ನು ಪ್ರಾರಂಭಿಸಬೇಕಾಗುತ್ತದೆ. ಉಪವಾಸ ವ್ರತ ಮಾಡುವಾಗ ಹಸಿವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದವರು ಸಂಜೆ ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸಬಹುದು. ಅಂತಿಮವಾಗಿ ಮರುದಿನ ಅಂದರೆ ಪಾರಣ ಸಮಯದಲ್ಲಿ ದ್ವಾದಶಿ ತಿಥಿಯಂದು ಉಪವಾಸವನ್ನು ಕೊನೆಗೊಳಿಸಬೇಕು. ಇನ್ನು ವರುತಿನಿ ಏಕಾದಶಿ ದಿನ ಯಾವ ಮಂತ್ರಗಳನ್ನು ಪಠಿಸಬೇಕು ಅಂತ ನೋಡೋದಾದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ಅಂತ. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ. ಓಂ ನಮೋ ನಾರಾಯಣಾಯ ಅಂತ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ಅಂತ. ಓಂ ಶ್ರೀ ವಿಷ್ಣುವೇ ಚ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇನ್ನು ವರುತಿನಿ ಏಕಾದಶಿಯ ವ್ರತಕಥೆಯನ್ನು ಕೇಳಬೇಕು. ಭವಿಷ್ಯ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ವರುತಿನಿ ಏಕಾದಶಿಯ ಮಹತ್ವವನ್ನು ಶ್ರೀಕೃಷ್ಣನು ರಾಜ ಯುಧಿಷ್ಠಿರನಿಗೆ ಹೇಳಿದನು. ಒಮ್ಮೆ ಮಾಂಧಾತ ಎಂಬ ರಾಜ ವಾಸಿಸುತ್ತಿದ್ದ. ಅವನು ನೀತಿವಂತ ಮತ್ತು ಶಕ್ತಿಶಾಲಿ ಆಡಳಿತಗಾರನಾಗಿದ್ದನು. ಅವನು ವಿಷ್ಣುವಿನ ನೆಚ್ಚಿನ ಭಕ್ತನಾಗಿದ್ದನು. ಒಂದು ದಿನ ಕಾಡಿನಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಕಾಡು ಕರಡಿಯೊಂದು ಇದ್ದಕ್ಕಿದ್ದಂತೆ ಅವನ ಮೇಲೆ ದಾಳಿ ಮಾಡಿ ಅವನ ಕಾಲನ್ನು ತಿನ್ನಲು ಪ್ರಾರಂಭಿಸಿತು. ರಾಜನಿಗೆ ತುಂಬ ನೋವುಂಟಾಯಿತು ಮತ್ತು ಸಹಾಯಕ್ಕಾಗಿ ವಿಷ್ಣುವನ್ನು ಕೂಗಿದನು. ವಿಷ್ಣು ರಾಜ ಮಾಂಧಾತನ ಮುಂದೆ ಕಾಣಿಸಿಕೊಂಡು ವರುತಿನಿ ಏಕಾದಶಿಯನ್ನು ಸಂಪೂರ್ಣ ಭಕ್ತಿಯಿಂದ ಆಚರಿಸಲು ಕೇಳಿದನು. ರಾಜನು ಇಡೀ ಹಗಲು ರಾತ್ರಿ ಉಪವಾಸ ಮಾಡಿದನು, ಜಾಗರಣೆ ಮಾಡಿದನು ಮತ್ತು ವಿಷ್ಣುವನ್ನು ಪ್ರಾರ್ಥಿಸಿದನು. ವಿಷ್ಣು ದೇವನು ಆತನನ್ನು ಕರಡಿಯ ಬಂಧನದಿಂದ ಮುಕ್ತಗೊಳಿಸಿದನು. ರಾಜನು ಸಂಪೂರ್ಣವಾಗಿ ಗುಣಮುಖನಾದನು ಮತ್ತು ಅವನ ಹಿಂದಿನ ರಾಜಾಡಳಿತಕ್ಕೆ ಮರಳಿದನು. ವರುತಿನಿ ಏಕಾದಶಿ ಉಪವಾಸವು ದೇಹವನ್ನು ಗುಣಪಡಿಸುವ, ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಭಕ್ತನನ್ನು ಎಲ್ಲ ವಿಪತ್ತುಗಳಿಂದ ರಕ್ಷಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಒತ್ತಿ ಹೇಳಲು ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ಕಥೆಯನ್ನು ಹೇಳಿದನು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ವರುತಿನ ಏಕಾದಶಿಯ ಯಾವ ದಿನ ಆಚರಿಸಬೇಕು, ಪೂಜೆಯ ವಿಧಾನ, ಮಹತ್ವ, ಮಂತ್ರ ಮತ್ತು ಕಥೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.